ಬ್ರೇಕ್ಗಿಂತ ಮುಂಚೆ ನಾನು ಎಷ್ಟೇ ಕಂಟ್ರೋಲಿಗೆ ತಗೊಳಕ್ ಹೋದ್ರು ನೀವು ಕಂಟ್ರೋಲಿಗೆ ಬರಲ್ಲ. ಅವ್ರು ಸರ್ದಿ ಇದ್ದಾಗ ಅವ್ರಿಗೆ ಬಿಟ್ಬಿಡಿ. ಈಗ ಪ್ರಶ್ನೆ ಕೇಳ್ತೀನಿ ತಗೊಳ್ಳಿ. ಹೈಕಮಾಂಡ್ ಸಂಸ್ಕೃತಿ ಇರೋರ್ದು ಎಲ್ಲರದ್ದು ಹಣೆ ಬರನೇ ಎಷ್ಟು. ಕ್ಯಾಬಿನೆಟ್ ರಚನೆ ಆಗೋದು, ರೀಶಫಲ್ ಆಗೋದು, ಖಾತೆಯಲ್ಲಿ ಖ್ಯಾತಿ ತೆಗೆದು ಕಾಂಗ್ರೆಸ್ದಲ್ಲಿ ಮಾತ್ರ ಅಲ್ಲ, ನಿಮ್ಮಲ್ಲಿ ಸಿಎಂ ಅಥವಾ ಕ್ಯಾಬಿನೆಟ್ ಬಿಟ್ಬಿಡ್ರಿ. ರಾಜ್ಯಸಭಾ ಮೆಂಬರ್ನೂ ಕೂಡ ನಿಮಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಸ್ವಾತಂತ್ರ್ಯ ಕೊಟ್ಟಿಲ್ಲ ಹೈಕಮಾಂಡ್ ಅವರು. ಅವ್ರು ಯಾರನ್ನ ಹೇಳಿ ಕಳಿಸ್ತಾರೋ ಅವ್ರನ್ನ ನೀವು ವೋಟ್ ಮಾಡಿ ಗೆಲ್ಲಿಸ್ಬೇಕು. ಆ ಪರಿಸ್ಥಿತಿ ನಿಮಗಿದೆ. ನೀವು ಯಾವ ನೈತಿಕತೆ ಇಟ್ಕೊಂಡು ಕಾಂಗ್ರೆಸ್ಸಿಗೆ ಪ್ರಶ್ನೆ ಮಾಡ್ತೀರಿ? ಅಲ್ಲ, ಒಬ್ಬ ಮನೆಗೆ ಒಬ್ಬ ತಂದೆ ಇರ್ತಾನೆ. ತಂದೆ ಹೇಳಿದ್ದನ್ನು ಮಕ್ಕಳೆಲ್ಲ ಕೇಳಬೇಕು. 10 ಜನ 12 ಜನ ಮಕ್ಕಳಿದ್ರು ಎಲ್ಲ ಮಕ್ಕಳು ಕೇಳಬೇಕಂತೇನಿಲ್ಲ, ಅವ್ರ ಮಾತು ಕೇಳಬೇಕಂತೇನಿಲ್ಲ. ಹೈಕಮಾಂಡ್ ಅನ್ನೋದು ಅವ್ರಿಗೆ ಮಾಡಿ, ಹೈಕಮಾಂಡ್ ತೀರ್ಮಾನ ಮಾಡ್ಕೊಳ್ಳಿ. ನಾವೇನು ಬೇಡ ಅಂದ್ವಾ? ಮಂತ್ರಿಗಳು ಯಾಕೆ ಮಾಡಲಿಲ್ಲ? ಅವರು ಮಂತ್ರಿಗಳು ಮಾಡಿದ್ರು, ಅದು ಲೇಟಾಗಿ ಮಾಡಿದ್ರು, 2 ತಿಂಗಳು ಲೇಟಾಗಿ. ಅದಾದ್ಮೇಲೆ ಖಾತೆ ಕೊಡಿ. ಯಾಕೆ ಕಿತ್ತಾಡ್ತಾ ಇದಾರೆ? ಯಾಕೆ ಧಿಕ್ಕಾರಗಳಾಗ್ತಾ ಇದಾರೆ? ಯಾಕೆ ಬೀದಿ ರಾಮಾಯಣ ಮಾಡ್ಕೊಂತವ್ರೆ ಕಾಂಗ್ರೆಸ್ ಅವರು? ಇದು ಕಂಟ್ರೋಲ್ ಮಾಡಕ್ಕೆ ಹೈಕಮಾಂಡ್ ಇಲ್ವಾ? ಹೈಕಮಾಂಡ್ ಹೇಳ್ಬೇಕು ತಾನೆ, ಏಯ್ ನೀವ್ ಯಾಕ್ರೋ ಹಿಂಗೆಲ್ಲ ಮಾಡ್ತಾ ಇದ್ರಿ, ನಾಳೆ ಟಿಕೆಟ್ ಕೊಡಲ್ಲ ನಿಮ್ಮನ್ನ, ಪಕ್ಷ ಉಚ್ಚಾಟನೆ ಮಾಡ್ತೀರಂತ. DK ಶಿವಕುಮಾರ್ ಹೇಳಿದ್ರು, ಏಯ್ ಯಾರಾದ್ರೂ ರಾಜೀನಾಮೆ ಕೊಟ್ರೆ 2 ಸೆಕೆಂಡಲ್ಲಿ 2 ನಿಮಿಷದಲ್ಲಿ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಚೆನ್ನಾಗಿ ಪಾಯಿಂಟ್ ನೆನ್ಪಿಟ್ಕೊಂಡಿದ್ದೀರಿ ಸರ್. ಎಕ್ಸಾಕ್ಟ್ಲಿ ರೈಟ್. ಅಲ್ಲಿ ಯಡಿಯೂರಪ್ಪ ಅವರಿಗೆ ಸಿಎಂ ಆದಾಗ ಪ್ರವಾಹ ಯಾವ ಪ್ರಮಾಣದಲ್ಲಿತ್ತು, ಎಷ್ಟು ಜನ ಸತ್ತಿದ್ರು, ನೆರೆ ಹೆಂಗಿತ್ತು ಅಂತ ಗೊತ್ತಾ? ಅಂಡ್ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಮಂತ್ರಿ ಇದ್ರು ಅವಾಗ? ಅಲ್ಲ, ಈಗ ನಾನು ಹೇಳೋದು ಅದು ನೀವು ಮಾಡಿದ್ರೆ ಅದು ಕಳೆದ ಅದು ಹೈಕಮಾಂಡ್ ತಂದೆ ಸಂಸ್ಕೃತಿ. ಇವತ್ತು ನಾಳೆ ಅಧಿವೇಶನ ನಡೀತಾ ಇದೆ. ನಾಳೆ ಅಧಿವೇಶನದಲ್ಲಿ ಏನು ಉತ್ತರ ಕೊಡ್ತೀರಾ, ಯಾರಿಗೂ ಉತ್ತರ ಕೊಡ್ತೀರಾ? ಎಲ್ಲ ನಾನೇ ಉತ್ತರ ಕೊಡ್ತೀನಿ ಅಂದ್ರೆ ನೀನ್ ಹಾಗಿದ್ರೆ ಎಲ್ಲ ಮಂತ್ರಿಗಳು ವಜಾ ಮಾಡ್ಬಿಡಪ್ಪ. ನೀನೊಬ್ಬನೇ ಅಖಂಡ ರಾಜಕಾರಣಿ, ನೀನೊಬ್ಬನೇ. ಅಲ್ಲ, 134 ನಂಬರ್ನ ಜನ ಕೊಟ್ಟಿದ್ದಾರೆ, ನಿರ್ಧಾರ ಅವ್ರು ಮಾಡ್ತಾರೆ. ನಿರ್ಧಾರ ಮಾಡ್ಲಿಲ್ಲ, ಅವರ ನಿರ್ಧಾರ ಸರಿ ಇರ್ಲಿಲ್ಲ ಅಂದ್ರೆ ಜನ ಉತ್ತರ ಕೊಡ್ತಾರೆ. ನೀವ್ ಯಾಕೆ? ನೈತಿಕತೆ ನಿಮ್ಮಲ್ಲೇ ತಪ್ಪಿದೆ, ಬಿಜೆಪಿಲೇ ತಪ್ಪಿದೆ. ಹೋಗಿ ಬಂದು ಕಾಂಗ್ರೆಸ್ ಅವ್ರು ಮಾಡ್ತಾರೆ, ಸರಿ ಇಲ್ಲ. ಕಾಂಗ್ರೆಸ್ ಅಲ್ಲಿ 30 ಜನ ರಾಜೀನಾಮೆ ಕೊಡ್ತಾರೆ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ, ಪಕ್ಷ ಬಿದ್ದೋಗುತ್ತೆ. ಏನು ಬರೀ ಇದೊಂಥರ ಅಪಶಕುನದ ಮಾತುಗಳನ್ನ ಆಡೋದ್ರಲ್ಲೇ ಬಿಜೆಪಿ ಹೇಳ್ಕೊ ಬಂತಲ್ಲ ರೀ. ನಿಮ್ಮಲ್ಲಿ ವಿರೋಧ ಪಕ್ಷದವ್ರು ಯಾರು ನಾಯಕ ಅಂತ ಕೇಳ್ತಾರೆ. ದುರ್ಬಲ ಆಗಿದೆ ಪಾರ್ಟಿ, ವಿರೋಧ ಪಕ್ಷ ಅಂತ ಕೇಳ್ತಾರೆ. ಉತ್ತರ ಕೊಡ್ತೀರಾ? ನಮ್ಮ ವಿರೋಧ ಪಕ್ಷದ ನಾಯಕರು ಯಾವತ್ತೂ ದುರ್ಬಲ ಅಲ್ಲ. ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಮತ್ತೆ ನಮ್ಮ ಪಕ್ಷದ ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸೋ ಕೆಲಸನ ಮಾಡೇ ಮಾಡ್ತದೆ. ಇವತ್ತು DK ಶಿವಕುಮಾರ್ ಅವ್ರ ಪರಿಸ್ಥಿತಿ ಹಿಂಗಾಗಿದೆ. ಸಿದ್ದರಾಮಯ್ಯ ಯಾಕೆ ಒಂದು ಹೇಳಿಕೆ ಕೊಡ್ತಾ ಇಲ್ಲ? ಯಾಕೆ ಎಲ್ಲೋದ್ರು ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ? ಯಾಕೆ ಹೇಳಿಕೆ ಕೊಡಬಾರ್ದು? DK ಎದುರ್ಕೋಬೇಡಯ್ಯ, ನಾನು ಇದೀನಿ, ನೀನ್ ಸೈಲೆಂಟ್ ಆಗಿ ನೋಡು. ಹೆಂಗ್ ಆರಾಮಾಗಿ ಹೆಂಗ್ ಕೂತಿದ್ದಾರೆ, ದೇವ್ರ ತರ ಕೂತವ್ರೆ. ಬಿದೋತ್ಕದ ಸರ್ಕಾರ ಅಂತ ಕಾಯ್ತಾ ಇದ್ದಾರೆ. ಸರ್ಕಾರ ಈಗ ಸಿದ್ದರಾಮಯ್ಯನವರು ದೂರದೃಷ್ಟಿ ಇದೆ. ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಯಾವ ಗಳಿಗೆಯಲ್ಲಿ ಯಾವ ಸಂದರ್ಭದಲ್ಲಿ ಎಂತ ಸ್ಟೇಟ್ಮೆಂಟ್ ಕೊಟ್ರು ಅಂತ ಅಷ್ಟೊಂದು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೀರಿ. ಮೊನ್ನೆ ಮೈಕ್ ಆಫ್ ಆಗಿದೆ ಅಂತ ವಿಜೇಂದ್ರ ಅವರು ಒಂದು ಮಾತಾಡಿದ್ರಲ್ಲ ಬಿಡದಿ ಬಗ್ಗೆ, ಅದೊಂಚೂರು ಹೇಳಿ ಸರ್. ಅಲ್ಲ, ಈಗ ನಾನು ಈಗ ವಿಷಯಾಂತರ ಮಾಡೋದು ಬೇಡ. ಇವತ್ತೇನು ಚರ್ಚೆಗೆ ಬಂದಿದ್ದೀವಿ ನಾವು, ಆ ಚರ್ಚೆ ವಿಷಯದಲ್ಲಿ ನಾವು ಮಾತಾಡೋಣ. ಇವತ್ತು DK ಶಿವಕುಮಾರ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಹಿಂಡ್ತಾ ಇದ್ದಾರೆ, ಎಲ್ಲ ಸೇರಿ ಹಿಂಡ್ತಾ ಇದ್ದಾರೆ. ಅದ್ರಲ್ಲಿ ಇವಾಗ ಸಿದ್ದರಾಮಯ್ಯ 3 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಯಾಕಪ್ಪ DK ಎದುರ್ಕೋಬೇಡಯ್ಯ, ನಾನು ಎಲ್ಲರನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಯಾಕೆ ಮಾಡ್ತಾ ಇಲ್ಲ? ಇದು ಮಾಡೋ ಕೆಲಸ ಮಾಡ್ಬೋದಾಯ್ತಲ್ಲ. DK ಶಿವಕುಮಾರನ್ನ ಧೈರ್ಯ ತುಂಬೋದಾಯ್ತಲ್ಲ, ಅವ್ರದೇ ಪಕ್ಷ ಅಲ್ವಾ? ನೀವು ವಲಸೆ ಬಂದಂತ ನಾಯಕರು, ಯಾರೋ ಕಟ್ಟಿದ ಉತ್ತದಲ್ಲಿ ನೀವು ಸೇರ್ಕೊಂಡಂತವ್ರು ಯಾರು? ಹೌದು, ಸಿದ್ದರಾಮಯ್ಯ ಅವರ. ಹೌದು, ಸಿದ್ದರಾಮಯ್ಯನವರು ಕಟ್ಟಿದ ಪಕ್ಷ ಅಲ್ಲ ಇದು. ಅವ್ರು ಇಂದಿರಾ ಗಾಂಧಿ ಬೈತಾ ಇದ್ರು, ಸೋನಿಯಾ ಗಾಂಧಿ ಬೈತಾ ಇದ್ರು, ರಾಜೀವ್ ಗಾಂಧಿನ ಬೈತಾ ಇದ್ರು. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಕರೆಸ್ಕೊಂಡ್ರಲ್ಲ, ಯಾವ ಪಾರ್ಟಿ ಅವ್ರು ಸರ್? ಅದು ಅವ್ರು ರಾಜೀನಾಮೆ ಕೊಟ್ಟು ಬಂದ್ರೆ ನಾವೇನ್ ಮಾಡ್ಬೇಕು? ಅಲ್ಲ, ಟಿಕೆಟ್ ಬುಕ್ ಮಾಡಿದ್ಯಾರು? ಯಾರು ಕರೆಸ್ಕೊಂಡಿದ್ದ ಅವ್ರನ್ನ? ನೋಡಿ, ಅದು ಬಂದಿದ್ದು ಅವರಾಗಿ ಅವರು ವಾಲಂಟಿಯರ್ ಬಂದಿರೋದು, ಸ್ವಯಂ ಪ್ರೇರಿತವಾಗಿ. ಅವ್ರು ಬಂದವ್ರನ್ನ ನೀವು ಬರ್ಬಾರ್ದು. ಇವ್ರಿಗೆ ಬಂದು ಕಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ಸ್ವಯಂ ಪ್ರೇರಿತವಾಗಿ ಬಂದಿದ್ರು ಅವರು ಕಾಂಗ್ರೆಸ್ಗೆ. ಬಂದ್ರು, ಅಧಿಕಾರಕ್ಕಾಗಿ ಬಂದ್ರು. ಅಧಿಕಾರ ಬಂತು, ಅಧಿಕಾರ ಬೇಕು ಅಂತ ಬಂದ್ರು, ಮುಖ್ಯಮಂತ್ರಿ ಆಗ್ಬಿಟ್ರು. ಬಂದವರೇ ಇರುವ ಎಲ್ಲಾ ಪಕ್ಷಗಳ ಹಣೆ ಬರಹವು ಇಷ್ಟೇ. ನೀವು ಇಲ್ಲಿ ರಾಜ್ಯದಲ್ಲಿ ಬರ ಎಷ್ಟಿದೆ ಅಂತ ಪ್ರವಾಸ ಮಾಡ್ತಿರೋ ಇಲ್ವೋ, ಡೆಲ್ಲಿ ಫ್ಲೈಟ್ ಅಂತೂ ಟಿಕೆಟ್ಗೆ ವಿಪರೀತ ಹಣ ಹಾಕ್ಬಿಡ್ತೀರಿ. ಒಂದು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬಹುದು. ಅಲ್ಲ, ನಿಮಗೆ ಚೆನ್ನಾಗಿ ಪರಿಚಯ. ಈಗ ಸರ್ಕಾರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಡೆಲ್ಲಿ ಫ್ಲೈಟ್ ಟಿಕೆಟ್ ಯಾವಾಗ ನಿಮ್ ಪಕ್ಷ ಹುಟ್ಟಿರ್ಲಿಲ್ವೋ, ನೀವು ಮಧ್ಯದಲ್ಲಿ ಮಾತಾಡ್ತಿದ್ದೀನಿ. ನಿಮ್ ಪಕ್ಷನೇ ಹುಟ್ಟಿರ್ಲಿಲ್ಲ, ಆಗ್ಲಿಂದಾನು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು. ಸರ್ ಓಡಾಡಿ, ಸರ್ ಫ್ಲೈಟ್ ಅಲ್ಲಿ ಓಡಾಡಿ, ಕರ್ನಾಟಕದಲ್ಲಿ ಮ್ಯಾಂಡೇಟ್ ತಗೊಂಡು ಡೆಲ್ಲಿಲೇ ಸರ್ಕಾರ ಮಾಡಿ, ಕರ್ನಾಟಕದಲ್ಲಿ ಸರ್ಕಾರ ಮಾಡಿ, ಡೆಲ್ಲಿಲೇ ಮಾಡಿ, ತಪ್ಪು ಮಾಡ್ತೀರಾ? ಡೆಲ್ಲಿಲೇ ಮಾಡಿ ಸರ್ ಸರ್ಕಾರ. ಅಬಕಾರಿ ಜನಗಳಿಗೆ ಮುಂದೆ ಗೊತ್ತಾಗ್ತದೆ, ಜನಗಳಿಗೆ ಸತ್ಯ ಗೊತ್ತಾಗ್ತದೆ. ಇನ್ನು ಮಕ್ಕಳ ಟೋಪಿ ರಾಜಕಾರಣ ಮಾಡ್ತಾ ಇದ್ದೀರಾ?
ನೀವು ಯಾರು ಮಾತಾಡ್ತಿದ್ದೀರಂತ? ನಿಮ್ಮ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದ್ರು, ಕ್ರೇಜಿ ವಾಲ್ ಮೇಲೆ ಅಬಕಾರಿ ಹಗರಣದಲ್ಲಿ ಜೈಲಿಗೆ ಕಳಿಸಿದ್ರು. ಬಂದಿದ್ದೀವಿ, ಆಮೇಲೆ ಆಮೇಲೆ ನಿಮ್ಮ ರಾಜ್ಯಸಭಾ ನಿಮ್ಮ ರಾಜ್ಯಸಭಾ ಸದಸ್ಯರನ್ನ ಬಿಟ್ಟಿಲ್ಲ ರೀ. ಆರೋಪ ಮಾಡಿ ಜೈಲಿಗೆ ಕಳಿಸಿದ್ರಲ್ಲ, ಅವ್ರ ಪರವಾಗಿ ಅವ್ರ ಪರ ಮಾತಾಡ್ತೀರಿ. ನಾನು ಅವ್ರ ಪರ ಮಾತಾಡ್ತೀನಿ, ಫ್ಲೈಟ್ ಬಗ್ಗೆ ಮಾತಾಡಿದ್ದು. ಸಾರಿ, ನಿಮ್ಮಿಬ್ಬರ ಪರನೂ ನಾನು ಮಾತಾಡಲ್ಲ. ನಾನು ಜನರ ಪರ ಮಾತಾಡೋದು, ಈ ರಾಜ್ಯದ ಜನರ ಪರ ಮಾತಾಡೋದು. ಮುಂದಿನ ಸಮಾಜದ ಚಿಂತನೆ ನಮಗೆ ಹುಷಾರಾಗಿರಿ. ಬಹಳ ರಾಜಕೀಯಕ್ಕೆ ನಾವು ಬಲಿಯಾಗೋದು ಕನ್ನಡಿಗರು ಬಲಿಯಾಗ್ತಾ ಇದ್ದಾರೆ. ನಿಮ್ಮ ರಾಜಕಾರಣಕ್ಕೆ ಕನ್ನಡಿಗರು ಬಲಿ ಆಗ್ತಾ ಇದ್ದಾರೆ. ಅದು ನಮಗೆ ಮೇಡಮ್, ನನ್ನ ಪಾಯಿಂಟ್. ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಬರ್ತೀನಿ.